ಸೊ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಗಾಯ್ಸ್, ಇವತ್ತು ವಿಡಿಯೋ ತುಂಬ ಲೇಟಾಗಿ ಸ್ಟಾರ್ಟ್ ಆಗ್ತಿದೆ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ನಾವು ಹೊರಗಡೆ ಹೋಗ್ಬೇಕಾಗಿತ್ತು, ಕಾರಣಾಂತರಗಳಿಂದ ಹೋಗೋಕ್ಕಾಗಲಿಲ್ಲ. ಸೊ ಇವಾಗ ನಾನು ಎಲ್ಲಪ್ಪ ಇದ್ದೀನಿ. ಇವತ್ತಿನ ನಮ್ಮ ಕೆಲಸ ಏನಪ್ಪ ಅಂತಂದರೆ, ಅವತ್ತು ನಮ್ಮ ಗಾಡಿ ಕಟ್ ಮಾಡಿಸಿದ್ದಾಗ ನೋಡಿ ಇಲ್ಲೆಲ್ಲ ಹಿಂಗೆ ಪ್ಯಾಚ್ ಮಾರ್ಕ್ ಉಳ್ಕೊಂಡಿದೆ. ಸೊ ಇವಾಗ ಅಂಗಡಿಯಿಂದ ಬಂದು ಇವತ್ತು ಗಾಡಿ ಕೆಲಸ ಇಲ್ದಿರೋ ಕಾರಣ ಪೇಂಟ್ ಮಾಡಿಸೋಣ ಅಂದ್ಕೊಂಡು, ಬಟ್ ಸ್ಪ್ರೇಲೇ ಹೊಡೆಯೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಬಜೆಟ್ ಇಲ್ಲ ಗಾಯ್ಸ್. ಈಗ ಅಪ್ರಾಕ್ಸಿಮೇಟ್ಲಿ ಇಲ್ಲ ಅಂದರೂ ಅವತ್ತೇ ಹೇಳ್ದಂಗೆ 45,000 ಖರ್ಚಾಗಿದೆ. ಸೊ ಇವತ್ತು ಅದೊಂದು ಸ್ಪ್ರೇಲೇ ಮುಗಿಸೋಣ ಅಂತ ತಂದಿದ್ದೀನಿ. ಬನ್ನಿ ಸ್ಪ್ರೇ ಹೊಡೆಯೋಣ. ಸೊ ಇವಾಗ ನಾನು ಲಾರಿ ತೊಟ್ಟಿ ಒಳಗೆ ನಿಂತಿದ್ದೀನಿ. ಬನ್ನಿ ಇಲ್ಲಿಂದ ಈ ತನಕ ಪೇಂಟ್ ಮಾಡಿ. ಇವಾಗ ನೋಡಿ ಈ ರೀತಿ ಕಾಣ್ತಿದೆ. ಬಟ್ ಅಷ್ಟು ಪ್ಯಾಚ್ ಆಗಿರೋ ನೀಟ್ನೆಸ್ ಆಗಿ ಹೊಡೆದಿಲ್ಲ, ಬಟ್ ಪ್ಯಾಚ್ ಆಗಿರೋದು ಮುಚ್ಚಿಕೊಂಡಿದೆ. ಸೊ ಈ ಕಡೆ ಒಂದು ಸೈಡ್, ಈ ಕಡೆ ಈ ಥರ ಆಗಿದೆ. ಇನ್ನು ಸೊ ಈಗ ಈ ಕಡೆ ಈ ಥರ ಮಾಡಿದ್ದೀವಿ. ಅದರಿಂದ ಬಂದರೆ ಅಷ್ಟಾಗಿ ಏನು ಕಾಣಲ್ಲ, ಬಟ್ ಒರಿಜಿನಲ್ ಆಗಿ ಏನು ಹೊಡೆದಿಲ್ಲ, ಸುಮ್ಮನೆ ಅದು ಮೇಲ್ ಕಾಣಬಾರ್ದಲ್ಲ ಅಂತ ಈ ಥರ ಮಾಡಿದ್ದೀನಿ ಗೈಸ್. ಇವಾಗ ಟೈಮು 8 ಗಂಟೆ ಆಗ್ತಾಯಿದೆ. ಈಗ ಮನೆಗೆ ಹೊಡೋ ಟೈಮ್ ಆಗ್ತಾಯಿದೆ. ಸೊ ಈಗ ಮನೆ ಹತ್ರ ಸಿಗ್ತೀನಿ. ನೆನ್ನೆ ನೀವು ನೋಡಿದಾಗೆ ಗಾಡಿಗೆಲ್ಲ ಪೇಂಟ್ ಮಾಡು. ಸೊ ಮನೆಗೆ ಬಂದೆ. ಸೊ ಈಗ ಬೆಳಗ್ಗೆನೇ ಎದ್ದು ಗಾಡಿಗೆ ಹೋಗಿದ್ದು. ಜಸ್ಟ್ ಈಗ ತಾನೇ ಮೆಟೀರಿಯಲ್ ಹೋಗಿ ಅನ್ಲೋಡ್ ಮಾಡೋದು ನೋಡಿ. ಈಗ ಮನೆಗೆ ಹೋಗ್ತಾ ಇದ್ದೀನಿ, ನಾವು ಅಪ್ಪನ ಕರ್ಕೊಂಡು. ಬನ್ನಿ ನಮ್ಮ ಗಾಡಿ ಹೋಗೋಣ. ಇವಾಗ ಮನೆಗೆ ಹೋಗಿ ಬಂದು, ಸೊ ಇಲ್ಲೇನು ಕಾಣ್ತಾ ಇದೆ, ಈಗ 2 ಬಾಟ್ಲು ನೀರು ಹಿಡ್ಕೊಂಡು ನೋಡಿ ಗಾಡೀಲಿ ನಿಂತಿದೆ. ಸೊ ಗಾಡಿನ ಈಗ ಬಾಡಿಗೆ ಕಳಿಸ್ಬೇಕು. ಬನ್ನಿ ನೀರು ಕೊಡೋಣ ಫಸ್ಟ್. ಸೊ ಇವಾಗ ಗಾಡಿನೂ ಹೊರಟು ನಾವು ಈಗ ಮನೆ ಕಡೆಗೆ ಬೇಡ. ಹಾಗೆ ಬೆಳಗ್ಗೆ ಗಾಡಿ ಕಳಿಸಿದ್ದು, ಆಗಿಂದ ಏನು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಇವಾಗ ನನ್ನ ಫ್ರೆಂಡ್ ಮನೆಗೆ ಒಂದು ಅರ್ಜೆಂಟು 6mm ಲೋಡ್ ಇತ್ತು ಟ್ಯಾಕ್ಟ್ರಲ್ಲಿ. ಸೊ ಇವಾಗ ಬಂದಿದ್ದೀನಿ. ಇಲ್ಲಿ ನೋಡಿ ಟ್ಯಾಕ್ಟ್ರ್ ಲೋಡ್ ಆಗ್ತಾಯಿದೆ, ಇಲ್ಲಿ ತೋರಿಸ್ತೀನಿ. ಸೊ ಇಲ್ಲಿ ಟ್ಯಾಕ್ಟ್ರಲ್ಲಿ 6mm ಲೋಡ್ ಆಗ್ತಾಯಿದೆ. ಇದಾದಮೇಲೆ ನೆಕ್ಸ್ಟು M-ಸ್ಯಾಂಡ್ ತರಬೇಕಂತೆ, ಅದಕ್ಕೆ ಕ್ರಷರ್ಗೆ ಹೋಗಬೇಕು. ಸೊ ಇಲ್ಲಿ ತುಂಬಕ್ಕಾಗಲ್ಲ. ಸೊ ಬನ್ನಿ ಲೋಡ್ ಮಾಡ್ಬಿಟ್ಟು ಸಿಕ್ಕಿನಲ್ಲಿ. ಇದೇ ನನ್ನ ಫ್ರೆಂಡ್ ಕಟ್ತಾ ಇರೋವಂಥ ಮನೆ ಇದು. ಸೊ ಇಲ್ಲಿಗೆ ಈಗ ಜಲ್ಲಿ ಹಾಕ್ಬಿಟ್ಟು ಎಲ್ಲ ಆಯಿತು. ಈಗ ಮನೆ ಕಡೆ ಹೊರಡ್ತಾ ಇದ್ದೀನಿ. ಸೊ ಇವಾಗ ಜಸ್ಟ್ ಮನೆಗೆ ಬಂದೆ. ಸೊ ಇವತ್ತು ಗಣೇಶನಿಗೆ ಮನೇಲಿ ಪೂಜೆ ಮಾಡಿಸ್ತವ್ರೆ. ಸೊ ಇದಕ್ಕೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ನಮ್ಮ ಅಕ್ಕನೂ ಬಂದವ್ರೆ ನೋಡಿ. ಈಗ ಜಸ್ಟ್ ಪ್ಲೇಟ್ ತಂದೆ. ಪ್ರಸಾದ ಅವಲಕ್ಕಿ ಮಾಡೋರೆ ನೋಡಿ. 2 ಕಡೆ ಕೊಡ್ತಾ ಇದ್ದೀವಿ ಈ ಸಲ. ಲಾಸ್ಟ್ ಟೈಮು ಕೊಡೋಕ್ಕಾಗಿರಲಿಲ್ಲ, ಅದಕ್ಕೋಸ್ಕರ ಈ ಸಲ 2 ತಾವು ಕೊಡ್ತಾ ಇದ್ದೀವಿ. ಸೊ ಇವಾಗ ಎಲ್ಲ ಬಾಕ್ಸ್ ಹಾಕೊಂಡು ನೋಡಿ, ಇವನು ಪೂಜೆ ಸಾಮಾನು ತೊಗೊಂಡು ಆಲ್ರೆಡಿ ಒಂದು ಕಡೆ ಕೊಡ್ತಾಯಿತ್ತು, ಬಟ್ ಈಗ ಇನ್ನೊಂದು ಕಡೆ ತೊಗೊಂಡು ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ದೇವಸ್ಥಾನದ ಹತ್ರ ಕೊಡಬೇಕೀಗ. ಇನ್ನೂ 1 ಅವರ್ ಅಂತ ಪೂಜೆ ಮಾಡೋದು. ಬನ್ನಿ ಅಷ್ಟೊಂದು ಕೊಡೋಣ. ಸೊ ಪೂಜೆ ಬಂದು 7:30 8 ಗಂಟೆ ಮೇಲೆ. ಸೊ ಇನ್ನೂ ಅರ್ಧ ಗಂಟೆ ಟೈಮ್ಗೆ ಬನ್ನಿ ಅಷ್ಟೊಂದು ಮನೆಗೆ ಹೋಗಿ ಬರೋಣ. ಸೊ ಇವಾಗ ಟೈಮ್ ಆಯಿತು, ಹೋಗ್ತಾ ಇದ್ದೀವಿ ನೋಡಿ. ಇವನು ಜೊತೆಲಿ ಇವತ್ತು ಅವನ ಮೊಬೈಲಲ್ಲೇ ವಿಡಿಯೋ ಮಾಡ್ತಾ ಇರೋದು. ಏನಕ್ಕೆ ಅಂದರೆ ನನ್ನ ಮೊಬೈಲಲ್ಲಿ ಸ್ವಿಚ್ ಆಫ್ ಆಗೋಯ್ತು. ಸೊ ಅದಕ್ಕೆ ಇವನು ಬರ್ತಾವನೆ, ಜೊತೆಲಿ ಇವನೂ ಬರ್ತಾ ಇದ್ದಾನೆ. ಸೊ ಬನ್ನಿ, ಪ್ರಸಾದ ನಮಗೆ ಆಗೋ ಮೂಮೆಂಟ್ ಕಾಡ್ತಾ ಇದೆ. ಗಟ್ಟಿಗಳು ಹೋಗ್ತಾವ್ರಿ ಇಲ್ಲಿ ನೋಡಿ. ಇವನೊಬ್ಬ, ಇಲ್ಲೊಬ್ಬ. ಬನ್ನಿ ಅಲ್ಲಿ ಇನ್ನೇನು ಸ್ಟಾರ್ಟ್ ಆಗೋ ಟೈಮ್. ಇವನು ಒಬ್ಬ ಬರ್ತಾ ಇದ್ದಾನೆ. ಈಗ ಪ್ರಸಾದ ನಮ್ಗೆ ಆಗೋ ಮೂಮೆಂಟ್ ಅದಲ್ಲೂ. ಹಾ ಚಂದು, ಇವಾಗ ಪೂಜೆ ಸ್ಟಾರ್ಟ್ ಆಗ್ತಾ ಇದೆ. ನಡಿ ಒಳಗೋಣ. ಪೂಜೆ ಸ್ಟಾರ್ಟ್ ಆಗಿದೆ.
ಇವಾಗ ಪೂಜೆ ಎಲ್ಲ ಪ್ರಸಾದ ಕೊಡ್ತಾ ಇದ್ದಾರೆ, ಇಸ್ಕೊಂಡು ಮನೆಗೆ ಹೋಗೋಣ. ಸೊ ಪ್ರಸಾದ ಇಲ್ಲಿ ತಗೊಂಡು ಹಾಗೆ ಮನೆ ಕಡೆ ಹೋಗ್ತಾ ಇದ್ದೀವಿ. ಇವರು ಬೇರೆ ಬಂದರು ತಿರ್ಗಾ. ಯಾಕೆ ಇವಾಗ ಮನೆಗೆ ಬಂದು ಪ್ರಸಾದ ತಿಂದ್ಬಿಟ್ಟು ನೋಡಿ ಅಲ್ಲೊಬ್ಬ ಹೋಗ್ತಾವನೆ, ಈಗ ಚೆನ್ನಾಗಿ ತಿಂದ್ಬಿಟ್ಟು ಅಲ್ಲೊಬ್ಬ ಹೋಗ್ತಾವನೆ, ಇಲ್ಲೊಬ್ಬ ಮೊಬೈಲ್ ಹಿಡ್ಕೊಂಡು ಕೂತವನೆ. ಸೊ ಈಗ ಊಟ ಏನು ಮಾಡಲ್ಲ ಗೈಸ್, ಪ್ರಸಾದನೇ ಓವರ್ ಆಗೋಯ್ತು. ಸೊ ಈಗ ಮಲಗೋ ಟೈಮ್ ಆಯಿತು. ಸೊ ದಯವಿಟ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ಗೈಸ್.